ನಿಟ್ಟಿನಲ್ಲಿ ಇವತ್ತು ಬೂತಿಂದನೂ ಟೀಮ್ಗಳನ್ನು ಮಾಡಿ ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 400ಕ್ಕಿಂತ ಹೆಚ್ಚಿಗೆ ಸೀಟ್ ಬರುತ್ತೆ ಅಂತೇಳಿ ಖರ್ಗೆ ಅವರು ಹೇಳಿರೋವಾಗ ಇಲ್ಲಿ 28ರಲ್ಲಿ 1 ಸೀಟು ಗೆಲ್ಲಲ್ಲ ಅವರು. ಯಾರು? ಕಾಂಗ್ರೆಸ್ ಅವರು. ಹಂಗಿರ್ತಕ್ಕಂಥ ಸಂದರ್ಭ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ಇಲ್ಲಿ 28ರಲ್ಲಿ 1 ಸೀಟು ಗೆಲ್ಲಲ್ಲ ಅವರು. ಯಾರು? ಕಾಂಗ್ರೆಸ್ ಅವರು. ಹಂಗಿರ್ತಕ್ಕಂಥ ಸಂದರ್ಭ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ಇಲ್ಲಿ 28 ಕ್ಷೇತ್ರಗಳ ಪೈಕಿ ಅವರು 28ನ್ನು ಸೋಲ್ತಾರೆ ಅಂತ ಹೇಳ್ತಿದ್ದಾರೆ ಈ ಪ್ರೆಸೆಂಟ್ ಸಂಸದರು. ಕಾಂಗ್ರೆಸ್ನವರು ಅಲ್ಲ, ನೀವು ಹೇಳಿದ್ದು ಸೋಲ್ತಾರೆ ಅಂದರು, ಅದಕ್ಕೆ ಅವರು ಕಾಂಗ್ರೆಸ್ನವರು ಆಗ್ಬೋದು. ಯಾಕಂದರೆ ಈಗಿನ ನಮ್ಮ ಲೋಕಸಭಾ ಸದಸ್ಯರಿಗೆ ಭಾಳ ಅನುಭವ ಜಾಸ್ತಿ ಇದೆ. ಅವರು ಭಾಳಷ್ಟು ರಾಜಕೀಯ ಅನುಭವ ಹೊಂದಿರತಕ್ಕಂಥವರು. ಇಡೀ ರಾಜ್ಯದ ಚಿತ್ರಣ ಅವರಿಗೆ ಸಂಪೂರ್ಣವಾಗಿ ಗೊತ್ತಿರ್ಬೋದು. ಅದರಲ್ಲೂ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವ್ಯಕ್ತಿಯ ಪರಿಚಯ ಅವರಿಗೆ ಭಾಳ ವರ್ಷಗಳಿಂದ ಅವರಿಗೆ ಇತ್ತು ಅಂತ ನಾನು ಭಾವಿಸ್ತೀನಿ. ಅದರಿಂದ ಬಹುಶಃ ಪ್ರತಿಯೊಬ್ಬರು ಅವರಿಗೆ ಹೇಳಿರ್ಬೋದು, ಅದರಿಂದ ಅವ್ರು ಹೇಳ್ತಾ ಇರಬೇಕು. ಕಾದು ನೋಡೋಣ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕಾದು ನೋಡೋಣ.